ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ವೃಷಭ ರಾಶಿ ಜನವರಿ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಜನವರಿ ತಿಂಗಳು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಅನ್ನುವಂಥ ವಿಚಾರ ತಿಳಿಸ್ಕೊಡ್ತೀನಿ. ಯಾರ್ಯಾರು ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರಾ ನಕ್ಷತ್ರ, ವೃಷಭ ರಾಶಿ ಜಾತಕರಾಗಿದ್ದೀರಿ, ನೀವೆಲ್ಲ ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಯಾಕೆ ಅಂದರೆ ನಿಮ್ಮ ರಾಶ್ಯಾಧಿಪತಿನೇ ಶುಕ್ರ. ಶುಕ್ರ ಅಂದ್ರೇನೆ ಹಣ, ಪ್ರಾಪಂಚಿಕ ಸುಖ ಇವೆಲ್ಲ ಕೊಡುವಂತಹ ಗ್ರಹ ಅಷ್ಟಮ ಭಾವಕ್ಕೆ ಹೋಗ್ಬಿಡ್ತಾನೆ 18ನೇ ತಾರೀಕು ಜನವರಿ 2024. 7ನೇ ತಾರೀಕು ಜನವರಿ 2024 ಬುಧ ಕೂಡ 8ನೇ ಭಾವಕ್ಕೆ ಸಂಚಾರ ಆಗ್ತಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟಮ ಭಾವ ಅಂದ್ರೆ ದುಸ್ಥಾನ ಅಂತ ಕರೀಲಾಗುತ್ತೆ. ಆದ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಹೆಂಗೆ ವಾಸ ಮಾಡ್ತಾಳೆ ಈ ತಿಂಗಳು ಅನ್ನುವಂತಹ ಕುತೂಹಲ ಎಲ್ಲರಿಗೂ ಕೂಡ ಇರುತ್ತೆ. ಆ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆಗೆ ಡಿಸ್ಕಸ್ ಮಾಡ್ತೀನಿ. ಶುಕ್ರ 8ನೇ ಮನೆ ಸಂಚಾರ ಆದಾಗ ನಿಮಗೆ ಹಣ ಎಲ್ಲಿಂದ ಬರುತ್ತೆ? ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಹಣ ಬರುತ್ತೆ. ನೀವು ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇರ್ಬೋದು. ನೀವು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಧನ ಲಾಭ, ನಿಮ್ಮ ಪತ್ನಿ ಅಥವಾ ಪತಿಯಿಂದ ನಿಮಗೆ ಧನ ಲಾಭ ಉಂಟಾಗುತ್ತೆ. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯಿಂದ ಅಥವಾ ಪತ್ನಿಯ ಕುಟುಂಬದಿಂದ, ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿ ಅಥವಾ ಪತಿಯ ಕುಟುಂಬದಿಂದ ಧನ ಲಾಭ. ಆರೋಗ್ಯ ವೃದ್ಧಿ ಆಗುತ್ತದೆ. ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ, 18ನೇ ತಾರೀಕು ಜನವರಿ 2024 ಸಂಕ್ರಾಂತಿ ಕಳೆದ ಮೇಲೆ ನಿಮಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಸಂಪತ್ತು, ಲಕ್ಷ್ಮಿ ಎಂದಾಗೇನು? ಸಂಪತ್ತು. ಧನಂ ಮೂಲಂ ಇದಂ ಜಗತ್. ಹಾಗಾದ್ರೆ ಧನ ಯಾವ ರೀತಿ ಬರುತ್ತೆ? ಹಿಡನ್ ಮನಿ ಅಂತೀವಿ, ಸೀಕ್ರೆಟ್ ಮನಿ. ನೀವೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಯಾವುದೇ ಆಗಿರ್ಬೋದು. ಆ ಇನ್ವೆಸ್ಟ್ಮೆಂಟ್ ಇಂದ ಹಣ ಅಭಿವೃದ್ಧಿಯಾಗಿ ಬರುವಂಥದ್ದು. ಮನಿ ಟ್ರೇಡಿಂಗ್ ಅಲ್ಲಿ ಮನಿ ದುಡ್ಡು ಬರ್ಬೋದು, ಆ ತರ. ಮತ್ತೆ ವಿವಾಹ ಸಮಯ ಕೂಡ ಆಗಿದೆ. ಗುರುಜಿ, ಈಗ ವೃಷಭ ರಾಶಿಯವರಿಗೆ ಗುರುಬಲ ಇಲ್ವಲ್ಲ, ಹೇಗೆ ವಿವಾಹ ಸಮಯ? ಯಾಕಂದ್ರೆ ವಿವಾಹ ಸಮಯ ನೋಡ್ಬೇಕಾದ್ರೆ ಗುರುಬಲ ನೋಡ್ತೀವಿ. ಗುರು ಇಲ್ಲ ಅಂದ್ರೂ ಕೂಡ ಶುಕ್ರ ಕೂಡ ಗುರುವಿನಂತೆ ಅತ್ಯಂತ ಶುಭ ಗ್ರಹ. ಗುರು ಅಷ್ಟಮ ಭಾವದಲ್ಲಿ ಸಂಚಾರ ಆದಾಗ ವಿವಾಹ ಸಮಯ ಅನ್ನೋದು ಕೂಡಿ ಬರುತ್ತೆ. ನೀವು ವಿವಾಹಿತರಾಗಿರ್ಬೋದು ಅಥವಾ ಅವಿವಾಹಿತರಾಗಿರ್ಬೋದು. ವಿವಾಹಿತರು ವಿಚ್ಛೇದನ ಆಗಿದ್ದು ಮರು ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ವಿವಾಹ ಆಗುವಂತಹ ಸಮಯ. ಮತ್ತೆ ಅವಿವಾಹಿತರಿಗೂ ಕೂಡ ವಿವಾಹ ಸಮಯ. ವಿವಾಹ ಸಮಯ ಅಂದಾಗ ನೀವು ಯಾವಾಗಲೂ ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ, ಇಬ್ಬರ ಜಾತಕವನ್ನ ಸಾಲಾವಳಿಯ ಜೊತೆಗೆ ಮ್ಯಾಚಿಂಗ್ ಮಾಡಿಸಿ. ಯಾಕೆಂದ್ರೆ ನಿಮಗೆ ಸಿಗುವಂತಹ ವಧು ನಿಮಗೆ ಹೊಂದ್ಕೊಂತಾರ, ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ, ಇವೆಲ್ಲ ಜಾತಕ ತೋರಿಸಿ ಪರಿಹಾರ ಮಾಡ್ಕೋಬೇಕು. ನಿಮಗೆ ಸಿಗುವಂತ ವರ ಶ್ರೀಮಂತ, ಆಯುಷ್ ಇದೆಯಾ, ಅದು ಮಕ್ಕಳಾಗ್ತಾರ ಇಲ್ವಾ, ಇವೆಲ್ಲ ನೋಡಿ. ಯಾಕೆಂದ್ರೆ ಮತ್ತೆ ಪತಿ ಅಥವಾ ಪತ್ನಿ ಯಾರೇ ಮರಣ ಹೊಂದಿದ್ರೆ ಮತ್ತೆ ಮರು ವಿವಾಹ ಆಗಕ್ಕೆ ತುಂಬಾ ತೊಂದರೆಗಳಾಗುತ್ತೆ. ಅದಕ್ಕೆ ಆಯುಷ್ ಕೂಡ ಬಹಳ ಅದು ಬಹಳ ಮುಖ್ಯ, ನೋಡ್ಬೇಕಾಗುತ್ತೆ. ನೀವು ಯಾರ್ಯಾರು ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರಗಳು ಮಾಡ್ತಾ ಇದ್ದೀರಿ, ಮನೆ ಇದೆ, ಪ್ರಾಪರ್ಟಿ ಇದೆ, ಇಲ್ಲೆಲ್ಲೋ ಒಂದು ಸೈಟ್ ಇದೆ, ಜಮೀನ್ ಇದೆ, ಅದು ಸಡನ್ ಆಗಿ ಪಕ್ಕದಲ್ಲಿರೋ ಜಾಸ್ತಿ ರೇಟ್ ತಗೊಂಡಾಗ ನಿಮ್ಮ ಸೈಟಿನ ಬೆಲೆ ಹೆಚ್ಚಾಗುವಂಥದ್ದು, ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಹೆಚ್ಚಾಗುವಂಥದ್ದು. ಈ ಸಮಯದಲ್ಲಿ ಯಾರ್ಯಾರು ಲವ್ ಲೈಫ್ ಅಂತ ಇದ್ದೀರ, ಪ್ರೀತಿ ಪ್ರೇಮ ಈಗೇನಾದ್ರೂ ಡೆವಲಪ್ ಆಯಿತು ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ಕೊನೆಯವರೆಗೂ ಕೂಡ ನಡ್ಕೊಂಡು ಹೋಗುತ್ತೆ. ನಿಮ್ಮ ಶತ್ರುಗಳನ್ನ ನೀವು ಸದೆ ಬಡಿತೀರಿ. ಶತ್ರುಗಳ ಮೇಲೆ ವೃಷಭ ರಾಶಿ ಜಾತಕರಿಗೆ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮಗೆ ಯಾವುದೇ ಡೇಂಜರ್ ಸಿಚುಯೇಷನ್ ಇಂದ ಹೊರಗಡೆ ಬರ್ತೀರಾ. ನಿಮಗೆ ಮನೆ ತಗೊಳ್ಳುವಂತಹ ಯೋಗ, ಬಿಲ್ಡಿಂಗ್ಗಳು ತಗೊಳ್ಳುವಂತ ಯೋಗ, ಇವೆಲ್ಲ ಮನೆ ಬಿಲ್ಡಿಂಗು, ಅದು ಬೆಂಗಳೂರು ಸಿಟಿನಲ್ಲಿ ಇರೋ ಸೈಟ್ ಎಲ್ಲ ತಗೋಬೇಕು ಅಂದ್ರೆ ಕೋಟಿಗಟ್ಟಲೆ ದುಡ್ಡು ಬೇಕು. ಅವಾಗ ಲಕ್ಷ್ಮಿ ನಿಮ್ಮ ಮನೆಗೆ ವಾಸ ಮಾಡಿದಾಗಲೇ ನೀವೆಲ್ಲ ತಗೊಳಕ್ಕೆ ಸಾಧ್ಯ ಆಗುತ್ತೆ. ಆಗ ಹಣ ಅನ್ನೋದು ನಿಮ್ಮ ಹತ್ರ ಬರುತ್ತೆ. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಈ ತಿಂಗಳು ವಾಸ ಮಾಡ್ತಾಳೆ. ಅಷ್ಟಮದಲ್ಲಿದ್ದಾಗ ಸೀಕ್ರೆಟ್ ಆಗಿ ನಿಮಗೆ ಹಣವನ್ನ ಕೊಡ್ತಾಳೆ ಅನ್ನುವಂತಹ ವಿಚಾರವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬುಧ ಕೂಡ 8ನೇ ಮನೆಯಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ. ಬುಧ ನಿಮಗೆ ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಾ ಅವರಿಂದ ಕೂಡ ನಿಮಗೆ ಧನ ಬರುತ್ತೆ. ಹಣಕಾಸು, ನಿಮ್ಮ ಮನೆಯ ಸಂಪತ್ತು, ವೆಲ್ತ್, ಲಕ್ಷ್ಮೀನಾರಾಯಣ ಯೋಗ ಅನ್ನೋದು ವೃಷಭ ರಾಶಿಯವರಿಗೆ ಉಂಟಾಗಿ ನಿಮಗೆ ಹಣದ ಅಭಿವೃದ್ಧಿ ಆಗುತ್ತೆ.
ಹಣ ಇದ್ದಾಗ ಮಾನಸಿಕ ನೆಮ್ಮದಿ ಇಲ್ಲದ ಏನು ಪ್ರಯೋಜನ? ಮಾನಸಿಕ ನೆಮ್ಮದಿ ಅನ್ನೋದು ನಿಮಗೆ ಸಿಗುತ್ತೆ, ಎಲ್ಲಾ ರೀತಿಯ ಲಕ್ಸುರಿಯಸ್ ಲೈಫ್ ನಿಮ್ಗೆ ಸಿಗುತ್ತೆ, ಕಂಫರ್ಟ್ ಸಿಗುತ್ತೆ. ಮತ್ತೆ ಕೆಲವರು ತೀರ್ಥಕ್ಷೇತ್ರಗಳ ದರ್ಶನ ಯಾತ್ರೆಗಳನ್ನ ಮಾಡ್ತೀರಿ, ಕೆಲವರು ತುಂಬಾ ದೂರದ ಪ್ರಯಾಣಗಳನ್ನ ಮಾಡ್ತೀರಿ. ನೀವು ಇಂಡಿಯಾದಲ್ಲೇ ಇರ್ಬೋದು ಅಥವಾ ವಿದೇಶದಲ್ಲೇ ವೃಷಭ ರಾಶಿ ಜಾತಕರಾಗಿದ್ರೆ ಅಲ್ಲೇ ಬೇರೆ ಬೇರೆ ದೇಶಗಳಿಗೆ ಟ್ರಾವೆಲ್ ಮಾಡುವಂಥದ್ದು, ವರ್ಲ್ಡ್ ಟೂರ್ ಮಾಡುವಂಥದ್ದು ಇದೆಲ್ಲ ಇರುತ್ತೆ. ಸಮಯಕ್ಕೆ ಅನ್ನ ಪರಬ್ರಹ್ಮ, ಯಾಕಂದ್ರೆ ಒಳ್ಳೆ ಸಮಯಕ್ಕೆ ಒಳ್ಳೆ ಆಹಾರ ತಿನ್ನೋದು ನಮಗೆ ಉತ್ತಮ ಆರೋಗ್ಯ. ಒಂದು ಒಳ್ಳೆ ಆರೋಗ್ಯ ಬರುವಂತ ಆಹಾರವನ್ನು ತಿಂತೀರಿ ಸಮಯಕ್ಕೆ. ಕೆಲವರಿಗೆ ಗೌರ್ಮೆಂಟ್ ಜಾಬ್ಗಳು ಓಪನ್ ಆದ್ರೆ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗ್ಬೋದು, ಅಥವಾ ನೀವೇನೋ ಕೆಲಸದಲ್ಲಿದ್ರೆ ಪ್ರಮೋಷನ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಏನು ನೆಗೆಟಿವೇ ಇಲ್ವಾ ಹಂಗಾದ್ರೆ ವೃಷಭ ರಾಶಿ ಜಾತಕರಿಗೆ ಅಂದಾಗ? ಸೂರ್ಯ ನೋಡಿ 14ನೇ ತಾರೀಕು ಜನವರಿ 2024 ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾರೆ. ಆಗ ಭಾಗ್ಯ ಸ್ಥಾನದಲ್ಲಿ ಸೂರ್ಯ ಸಂಚಾರ ಆದಾಗ ನಿಮ್ಮ ತಂದೆಗೆ ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು. ಯಾರ್ಯಾರು ವಾಹನ ಚಾಲಕರಿದ್ದೀರಿ ಅಟೆನ್ಷನ್ ಇಟ್ಕೊಳ್ಳಿ, ಎಚ್ಚರವಾಗಿ ವಾಹನ ಚಾಲನೆ ಮಾಡಿ, ಏನಾದರೂ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳಿರುತ್ತೆ. ಕೆಲವರಿಗೆ ಗೌರವ ಸನ್ಮಾನಗಳು ಕಡಿಮೆ ಆಗುವಂಥದ್ದು. ಕೆಲವರು ಧಾರ್ಮಿಕ ವ್ಯಕ್ತಿಗಳ ಹತ್ರ ಶತ್ರುತ್ವ ತಂದ್ಕೊಂಡ್ಬಿಡ್ತಾರೆ. ವಯಸ್ಸಿನಲ್ಲಿ ದೊಡ್ಡವರು ಅಥವಾ ಪುರೋಹಿತರು, ಗುರುಗಳು ಅಂತವ್ರ ಹತ್ರ ಶಾಪವನ್ನ ತಗೋಬಾರದು. ಆ ವಿಚಾರದಲ್ಲಿ ಈ ತಿಂಗಳು ನೀವು ಎಚ್ಚರಿಕೆಯನ್ನ ವಹಿಸಬೇಕು ವೃಷಭ ರಾಶಿ ಜಾತಕರು. ಈಗ ನೋಡಿ, ಧನಾಧಿಪತಿ ಕೂಡ ತುಂಬಾ ಚೆನ್ನಾಗಿದ್ದಾನೆ, ಲಕ್ಷ್ಮಿ ವಾಸ ಮಾಡ್ತಾಳೆ, ಮನೆ ಬಿಲ್ಡಿಂಗು ಎಲ್ಲ ತಗೊಳ್ಳುವಂತ ಯೋಗ ಉಂಟಾಗುತ್ತೆ. ರಾಹು ಕೂಡ ಲಾಭ ಸ್ಥಾನದಲ್ಲಿದ್ದಾನೆ. ಶುಕ್ರ ಬಹಳ ಉಚ್ಚವಾದಂತ ಸ್ಥಾನ ಅಂದ್ರೆ ಮೀನರಾಶಿ, ಅಂತಃಕ್ಷೇತ್ರದಲ್ಲಿ ರಾಹು ಇದ್ದಾನೆ ಎಂದಾಗ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲೂ ಕೂಡ ವೃಷಭ ರಾಶಿಯವರು ತುಂಬಾ ಮುಂದೋಗ್ತೀರಾ. ಅದು ಕೂಡ ಇಂಡಿಯನ್ಸು NRIಗಳಾಗಿ ವಿದೇಶದಲ್ಲೇನೆ ನೀವು ಗ್ರೀನ್ ಕಾರ್ಡ್ ತಗೊಂಡು ಕೆಲಸ ಮಾಡೋರ್ಗೂ ಕೂಡ ಅತಿ ಹೆಚ್ಚು ಲಾಭ ಆಗುವಂತಹ ಸಾಧ್ಯತೆಗಳಿದೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋರ್ಗೂ ಕೂಡ ಧನ ಲಾಭ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. 6ನೇ ಮನೆ ಅಧಿಪತಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿಪರೀತ ರಾಜಯೋಗ. 6ನೇ ಮನೆ ಅಂದಾಗ ದುಸ್ಥಾನ, 8ನೇ ಮನೆ ಅಂದಾಗ ದುಸ್ಥಾನ. ನಿಮ್ಗೆ ಆಲ್ಜಿಬ್ರ ಗೊತ್ತಿದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಮೈನಸ್ ಇಂಟು ಮೈನಸ್ ಯಾವಾಗ್ಲೂ ಕೂಡ ಪ್ಲಸ್ ಆಗಿ ನಿಮಗೆ ಶುಭ ಫಲವಾಗಿ ಫಲ ಪ್ರಾಪ್ತಿಯಾಗುತ್ತೆ. ಹಣಕಾಸು ಮಲ್ಟಿಪಲ್ ಆಗಿ ನಿಮಗೆ ದುಡ್ಡು ಮಲ್ಟಿಪಲ್ ಆಗಿ ಹಣ ಬರುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಸಪ್ತಮಾಧಿಪತಿಯಾದಂತಹ ಮಂಗಳ ಅಷ್ಟಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಸ್ವಲ್ಪ ರಕ್ತ ಕೆಡಬಹುದು, ನರಗಳ ದೌರ್ಬಲ್ಯ ಉಂಟಾಗ್ಬೋದು, ಅಥವಾ ವಿವಾಹ ಜೀವನದಲ್ಲಿ ವ್ಯತ್ಯಾಸಗಳಾಗ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ಸಂಸಾರ ಜೀವನ ಬಿಟ್ಟು ಬೇರೆಯವರ ಸಂಘ ಸಂಪರ್ಕ ಅದನ್ನು ನೀವು ಯಾವ ರೀತಿನಾದ್ರೂ ಅನ್ಬೋದು, ಎಂಥ ಸಂಬಂಧನಾದ್ರೂ ಅನ್ಬೋದು, ಅದರಿಂದ ನಿಮ್ಮ ಘನತೆ ಹಾಳಾಗುವ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಅದರ ಬಗ್ಗೆ ಎಚ್ಚರವನ್ನ ನೀವು ವಹಿಸಬೇಕು. ಇನ್ನ 10ನೇ ಮನೆಯ ಅಧಿಪತಿಯಾದ ಶನಿದೇವರು ಗುರುವನ್ನ ನೋಡೋದ್ರಿಂದ ನೀವು ಅತಿ ಉನ್ನತ ಸ್ಥಾನ, ಪೋಸ್ಟ್, ಪ್ರಮೋಷನ್ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀರಿ. ಅದು ನಿಧಾನ ಆದರೂ ಕೂಡ ನಿಮಗೆ ಪೋಸ್ಟ್ ಪೊಸಿಷನ್ ಸಿಗುವ ಸಾಧ್ಯತೆಗಳಿದೆ. ಗುರು 12ನೇ ಮನೆ ಸಂಚಾರ ಆಗ್ತಾ ಇದ್ದಾನೆ. ನೀವು ಎಷ್ಟೆಷ್ಟು ದಾನ ಧರ್ಮ ಚಾರಿಟಿ ಪುಣ್ಯ ಕಾರ್ಯಗಳನ್ನ ಮಾಡ್ತೀರಿ, ಅದು ರಿಪೀಟ್ ಆಗಿ ಮಲ್ಟಿಪಲ್ ಆಗಿ ನಿಮಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಗುರು ನಿಮಗೆ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿಯಾಗಿ ವ್ಯಯಸ್ಥಾನದಲ್ಲಿ ನಿಮ್ಮ ಹತ್ರ ಬಂದಿರುವಂತಹ ಹಣವನ್ನ ದಾನ ಧರ್ಮ ಮಾಡೋದು ಅಂದ್ರೆ ಏನರ್ಥ? ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅದು ಕಳ್ಕೊಂತಾ ಇಲ್ಲ, ಅದು ವಾಪಸ್ಸಾಗಿ ಗುರು ಮತ್ತೆ ಶಿವ ಸ್ಥಾನಕ್ಕೆ ಬಂದಾಗ ನಿಮಗೆ ವಾಪಸ್ಸಾಗಿ ನೀವು ಮಾಡಿದ ಪುಣ್ಯ ಫಲ ವಾಪಸ್ಸು ನಿಮಗೆ ಬರುತ್ತೆ. ನೋಡಿ, ವೃಷಭ ರಾಶಿಯವರಿಗೆ ನಿಮ್ಮ ಮನೆಗೆ ಲಕ್ಷ್ಮಿ ಹೇಗೆ ವಾಸ ಮಾಡ್ತಾಳೆ? ಅಪಾರವಾದಂತ ಧನ ಬರುತ್ತೆ. ಇದರಿಂದ ಸೈಟು, ಮನೆ ಮತ್ತೆ ವಾಹನಗಳೆಲ್ಲ ಖರೀದಿ ಮಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರ ತಿಳಿಸ್ತಾ ಜನವರಿ 2024 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಅಲ್ಲೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಜ್ಯೋತಿಷ್ಯದ ಬೆಳಕನ್ನ ನೀವು ಹಂಚದಂತಹ ಪುಣ್ಯ ಬರುತ್ತೆ. ಎಲ್ಲರೂ ಕೂಡ ಶೇರ್ ಮಾಡಿ. ಭಗವಂತ ನಿಮಗೆ ಸಮೃದ್ಧಿಯನ್ನ ಕೊಡ್ಲಿ, ಸುಖ ಶಾಂತಿ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.